ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ ರಾಜು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಮ್ಮ ಅಣ್ಣರೂರಲ್ಲಿ ಹಬ್ಬ ಯಾವ ಥರ ನಡೆಯಿತು ಕೊಂಡು ಸೌದೆ ಅಂತ ಅಂದ್ಬಿಟ್ಟು ಪಾರ್ಟ್ 1 ವಿಡಿಯೋದಲ್ಲಿ ನೋಡಿದ್ದೀರಾ. ಹಾಗೆ ಈಗ ನಾನು ಪಾರ್ಟ್ 2 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ನಾವೇನೇನೆಲ್ಲ ಮಾಡ್ತೀವಿ, ಏನೇನಿರುತ್ತೆ ಅಂತ ಅಂದ್ಬಿಟ್ಟು ಪ್ಲೀಸ್ ವಾಚ್ ಮಾಡಿ ಗೈಸ್. ಹೆಲೋ ಗೈಸ್, ನಾನು ಮತ್ತು ನನ್ನ ತಮ್ಮ ಸಣ್ಣ 5:30ಗೆ ಎದ್ದು ರೆಡಿಯಾಗಿ ದೇವಸ್ಥಾನದ ಹತ್ರ ಹೋದ್ವಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಕೊಂಡ ಆಯ್ತಿದ್ರು. ನಾನು ಆಗಲಿ ನನ್ನ ತಮ್ಮ ಆಗಲಿ ಯಾವತ್ತೂ ಸಹ ಕೊಂಡ ಆಯೋದನ್ನ ನೋಡಿಲ್ಲ. ಸೊ ಇವತ್ತು ನೋಡಲೇಬೇಕು ಕೊಂಡ ಆಯೋದನ್ನ ಅಂತ ಅಂದ್ಬಿಟ್ಟು ನೈಟ್ ಬೇಗನೆ ಮಲ್ಕೊಂಡು ಮಾರ್ನಿಂಗ್ ಬೇಗನೆ ಎದ್ದು ದೇವಸ್ಥಾನದ ಹತ್ರ ಹೋದ್ವಿ. ಅಲ್ಲಿ ತುಂಬ ಚೆನ್ನಾಗೇ ಕೊಂಡ ಆಯಿದ್ರು. ಅಲ್ಲಿನ ಜನಗಳೆಲ್ಲ ಎಷ್ಟು ಖುಷಿಯಾಗಿ ನೋಡ್ತಾ ಇದ್ರು ಅವ್ರು ಕೊಂಡ ಆಯೋದನ್ನ ಅಂತ ಅಂದರೆ ನನಗದು ತುಂಬಾ ಖುಷಿ ಆಯಿತು. ಆದರೂ ಜನಗಳೆಲ್ಲ ತುಂಬ ಜಾಸ್ತಿ ಜನನೇ ಇದ್ದರು. ಅವ್ರಗಳ ಮಧ್ಯೆ ನಾನು ವೀಡಿಯೋ ಮಾಡಿಕೊಂಡು ನನ್ನ ತಮ್ಮ ವೀಡಿಯೋ ಮಾಡ್ದೆ. ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ, ಬಿಕಾಸ್ ನೋಡ್ತಾ ಇದ್ದೆ ಅಲ್ಲಿ ಹುಡುಗರು ತುಂಬ ಜನ ಇದ್ದರು. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋದಕ್ಕೆಲ್ಲ ಹೋಗಿಲ್ಲ. ನನ್ನ ತಮ್ಮನಿಗೆ ಫೋನ್ ಕೊಟ್ಬಿಟ್ಟೆ. ನನಗಂತೂ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ನಮ್ಮೂರಲ್ಲಾದರೂ ಹಬ್ಬ ಈ ಥರ ಎಲ್ಲ ಯಾವುದೂ ಮಾಡೇ ಇಲ್ಲ. ನಾನು ಹುಡ್ದಾಗಿಂದನೂ ಏನೋ ಕೆಲವು ಕಾರಣಾಂತರಗಳಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಅದೇನೋ ಅಂತ ಗೊತ್ತಿಲ್ಲ ನನಗೆ. ಸೊ ಕೊಂಡ ಎಲ್ಲ ನೋಡಿಕೊಂಡು ಜನಗಳೆಲ್ಲ ಬರ್ತಿದ್ದಾರೆ. ಇವಾಗ ನೆಕ್ಸ್ಟು ಆರತಿ ಮೆರವಣಿಗೆ ಇರುತ್ತೆ. ಸೊ ಆರತಿ ಎಲ್ಲ ಮಾಡ್ಕೋಬೇಕು. ಇವಾಗ ಮನೆಗೆ ಹೋಗಿ ನಮ್ಮ ಅಕ್ಕರು ಆಲ್ರೆಡಿ ಆರತಿ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ನಾನು ಮನೆಗೆ ಬರೋ ಅಷ್ಟರಲ್ಲ ನಮ್ಮ ಗುರು ನಮ್ಮ ಅಕ್ಕಂದಿರೆಲ್ಲ ರೆಡಿಯಾಗಿದ್ದರು. ನಾನು ನೋಡಿ ವ್ಲಾಗ್ ಮಾಡು ಅಂದ್ಬಿಟ್ಟು ನನ್ನ ತಮ್ಮ ಸಣ್ಣಗೆ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ನಡೀತಾ ಇತ್ತು ಮೆರವಣಿಗೆಯಲ್ಲಿ. ಒದ್ದಾಡ್ತಾವ್ರಿ ಇಲ್ಲಿ ಕೆಲಸ ಮಾಡಿ ಇದು ಎತ್ಕ ಹೋಗ್ಬೇಕಂತ ಐತ್ನ. ಆ್ಯಕ್ಚುಲಿ ಈ ಡ್ಯಾನ್ಸ್ ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡಿರೋದು ನನ್ನ ತಮ್ಮ ಸಣ್ಣ, ಗೊತ್ತಲ್ಲ ನಿಮಗೆ ಕರಿಮಲೆ ಅಂತ ಅಂದ್ಬಿಟ್ಟು. ಅವನು ಡ್ಯಾನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲಾಗಿತ್ತು. ಎಷ್ಟು ಸಖತ್ತಾಗಿ ಮಾಡ್ತಿದ್ರು ಅಂತ ಅಂದರೆ ಆರತಿ ಎಲ್ಲ ಹೊತ್ಕೊಂಡಿದ್ರು. ಒಬ್ಬರು ಅಣ್ಣ ಆರತಿ ಹೊತ್ಕೊಂಡು ಸಹ ಡ್ಯಾನ್ಸ್ ಮಾಡ್ತಾಯಿದ್ರು. ನನಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು, ಏನಪ್ಪ ಹುಡುಗರು ಸಹ ಆರತಿ ಹೊತ್ಕೊಂಡು ಡ್ಯಾನ್ಸ್ ಮಾಡ್ತಾರ ಅಂತ ಅಂದ್ಬಿಟ್ಟು. ನೆಕ್ಸ್ಟು ಲೆವೆಲ್ಲಾಗಿತ್ತು ಬಿಡಿ ಅಲ್ಲಿ ನೋಡೋದಕ್ಕಂತೂ ಡ್ಯಾನ್ಸು. ಸ್ವಲ್ಪ ಬಿಸಿಲು ಸಹ ಇತ್ತು. ಹಾಗೆ ಜನಗಳೆಲ್ಲ ಸ್ವಲ್ಪ ಹಿಂಸೆ ಮಾಡ್ತಾಯಿದ್ರು. ನಡೀರಿ ಬಿಸಿಲಲ್ಲಿ ಆರತಿ ಹೊತ್ಕೊಂಡು ದೇವಸ್ಥಾನದ ಹತ್ರ ಹೋಗಬೇಕು, ಲೇಟ್ ಆಗಿಬಿಡುತ್ತೆ, ನಿಂತ್ಕೊಳ್ಳೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆ ಗ್ಯಾಪಲ್ಲೂ ಸಹ ಡ್ಯಾನ್ಸ್ ಮಾಡ್ತಿದ್ದಾರೆ. ಎಷ್ಟು ಸಖತ್ತಾಗಿದೆ ಅಲ್ಲ ನೋಡೋದಕ್ಕೆ. ಹಾಗೆ ನಾನು ನಮ್ಮ ಗುರು ಮಾತಾಡ್ಕೋತಿದ್ವಿ, ಬಾರೇ ನಾವು ಡ್ಯಾನ್ಸ್ ಮಾಡೋಣ ಅಂತ. ಬಟ್ ನಮ್ಗೆ ಅನ್ನಿಸ್ತಿತ್ತು, ಆದರೆ ನಮ್ಮ ಅಣ್ಣ ಎಲ್ಲಿ ಬೈದ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಹೋಗಲಿಲ್ಲ. ಆದರೂ ಪರವಾಗಿಲ್ಲ, ಆಡೋರನ್ನೇ ನೋಡಿಕೊಂಡು ತುಂಬ ಖುಷಿ ಪಡ್ತಿದ್ದೋ ಇಬ್ರೂ. ಸೊ ಸಖತ್ತಾಗಿದೆ. ಅವ್ರ ಜೊತೆ ಚಿಕ್ಕ ಹುಡುಗಿರು ಸಹ ಡ್ಯಾನ್ಸ್ ಆಡ್ತಿದ್ದಾರೆ. ಎಷ್ಟು ಕ್ರೇಜಿ ಅಲ್ಲ, ಚಿಂದಿ ಮಾತ್ರ. ಹಾಗೆ ನಮ್ಮ ಅಕ್ಕರು ಸಹ ಡ್ಯಾನ್ಸ್ ಮಾಡಿದ್ರು, ನಮ್ಮ ಅಕ್ಕ ಹಾಗೆ ಅವ್ರ ಫ್ರೆಂಡ್ಸ್ ಎಲ್ಲ. ಬಟ್ ಅದು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ. ಸೊ ಹಾಗೆ ಆರತಿ ಎಲ್ಲ ಹೊತ್ಕೊಂಡು ನಾನು ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಅಲ್ಲಿ ನೋಡಿ ನಮ್ಮ ಅಕ್ಕ ಆರತಿ ಎಲ್ಲ ಈಸ್ಕೊತಿದ್ದಾಳೆ. ದೇವಸ್ಥಾನದ ಮುಂಭಾಗ ಆರತಿನೆಲ್ಲ ಮಡಗಿದ್ದಾರೆ. ಅಲ್ಲಿ ನೋಡಿ ನಮ್ಮ ಮೀನಕ್ಕ ಹಾಗೆ ನಮ್ಮ ಸುನಂದಕ್ಕ ಹಾಯ್ ಮಾಡ್ತಿದ್ದಾರೆ. ನಾನು ವೀಡಿಯೋ ಮಾಡ್ತಿದ್ದೆ. ಇಲ್ಲಿ ನಮ್ಮ ಸುಕನ್ಯಕ್ಕ ನೋಡಿ ಎಷ್ಟು ಕ್ರೇಜಿ ಎಲ್ಲ, ಎಷ್ಟು ಸಖತ್ತಾಗಿ ಮಾಡ್ತಾರೆ. ಆರತಿ ಆಗಲಿ ಮತ್ತೊಂದು ಎಲ್ಲ ಸಖತ್ತಾಗಿ ಮಾಡ್ತಿದ್ದಾರೆ. ಹಾಗೆ ಇಲ್ಲಿ ನೋಡ್ತಿದ್ದಾರಲ್ಲ, ಇವರು ನಮ್ಮ ಸುಕನ್ಯಕ್ಕರ ಫ್ರೆಂಡ್ಸು, ಕಾವ್ಯಕ್ಕ ಕವನಕ್ಕ ಅಂತ ಅಂದ್ಬಿಟ್ಟು. ಅವರು ನನ್ನ ವೀಡಿಯೋ ನೋಡ್ತಿರೋದ್ರಿಂದ ನನಗೆ ಗೊತ್ತು ನಾನು ವ್ಲಾಗ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಅವರು ಸಹ ಹಾಯ್ ಮಾಡ್ತಾರೆ. ಸೊ ಬೇರೆ ದೇವ್ರುಗಳನ್ನೆಲ್ಲ ತರಿಸಿದ್ರು. ಆ ದೇವರೆಲ್ಲ ಇಲ್ಲಿ ಹರಳಿಕಟ್ಟೆ ಅಂತ ಇದೆಯಲ್ಲ, ಇದ್ರ ಮೇಲೆ ಇಟ್ಟಿದ್ದಾರೆ. ಸೊ ಅಲ್ಲೂ ಸಹ ಜನಗಳೆಲ್ಲ ಪೂಜೆ ಮಾಡಿಸ್ತಿದ್ದಾರೆ. ಅದೇ ಗ್ಯಾಪಲ್ಲಿ ನಮ್ಮ ಅಕ್ಕರ ಬೇರೆ ಹಾಯ್ ಅಂತ ನಿಮ್ಮ ಪ್ರೀತಿ ಐಶ್ವರ್ಯ ರಾಜು ರಿಲೀಸ್ ಮಾಡೋಕ್ಕೆ ಇಲ್ಲಿ ಒದ್ದಾಡ್ತಾವ್ರೆ ನೋಡಿ, ಹಂಗೆ ತೋರಿಸ್ತೀವಿ. ಸಾಕು ಇವನು ಮುಸ್ತಾಫಾ, ಮುಸ್ತಾಫಾ ಎಲ್ಲೇ ಆದರೂ ಬರೀ ಮುಸ್ತಾಫಾನೇ ಇವನು. ಮಾರ್ನಿಂಗು ಜಾಸ್ತಿನೇ ಬಿಸಿಲಿತ್ತು. ನಾವಲ್ಲಿ ಒಂದು ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕ ಹೇಳಿದ್ಲು. ಸೊ ರೀಲ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ವಿ. ಬಿಸಿಲು ಬೇರೆ ಕಣ್ಣಿಗೆ ಟಪ್ ಅಂತ ಹೊಡಿತಾ ಇತ್ತು. ಫ್ರೆಂಡ್ಸ್, ಇವ್ನು ಮುಸ್ತಾಫಾ, ಇವನು ಎಲ್ಲಾರು ಸಿಕ್ಕರು ನಾಯಿಗೊಳ್ದಂಗೆ ಹೊಡೆದಾಕ್ಬಿಡಿ ಇವನಿಗೆ. ಬೇಗ ಮಾಡಕ. ಹಂಗೆ ನಂತರ ಚೆನ್ನಾಗಿ
ಫ್ರೆಂಡ್ಸ್ ಇವಾಗ ನೋಡಿ ರೀಲ್ಸ್ ಮಾಡಿರೋದು ಚೆನ್ನಾಗಿ ಬಂದೈತಾ ಬಂದಿಲ್ವ ಅಂತ ನೋಡ್ತಾವ್ರೆ. ಬರೀ ಫೋಟೋ ಫೋಟೋ ಅಂತ ಸಾಯ್ತಾವ್ರಿ ಇಲ್ಲಿ ಎಲ್ಲಾರು. ಎಲ್ಲಾರ್ಗಿಂತ ಹೆಚ್ಚು ಇವ್ರೆ ಜಾಸ್ತಿ ಫೋಟೋ 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 ಅಂತ ಸಾಯ್ತಾವ್ರಿ ಇಲ್ಲ ಐಶ್ವರ್ಯ ರಾಜು. ಎಲ್ಲೇ ಹೋದ್ರು ಮುಸ್ತಾಫಾನೇ ಇವನು. ರೆಡಿ ಮಾಡ್ತಾವ್ರೆ ಇಲ್ಲಿ, ಪ್ಲಾನ್ ಆಗ್ತಾವ್ರಿ ಇಲ್ಲಿ. ಇವಾಗ ಆರತಿ ಎಲ್ಲ ಪೂಜೆ ಎಲ್ಲ ಆಯ್ತು. ಇವಾಗ ಮನೆಗೆ ಹೋಗ್ತಾ ಇದೀವಿ. ಅವ್ರು ಬರೀಕೆ ಸಾಯ್ತಾವ್ರೆ ಬರೀ ಫೋಟೋ 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 ಅಂತ, ಫೋಟೋ ಫೋಟೋ ಅಂತೆ. ಆರತಿ ಪೂಜೆ ಮಾಡಿಸ್ಕೊಂಡು ನಮ್ಮ ಅಕ್ಕರು ನಾವು ಎಲ್ಲರೂ ಮನೆಗೆ ಬಂದ್ವಿ. ಮನೆಗೆ ಬಂದರೆ ಒಂದು ದುರಂತ ನೋಡಿ ಗೈಸ್. ನಮ್ಮ ಜೆಸ್ಸಿಕಾ ಫೌಂಡೇಶನ್ ಎಲ್ಲ ಮೆತ್ಕೊಂಡ್ಬಂದ್ಬಿಟ್ಟವಳೆ ನೋಡಿ. ಇವರು ಶಿವಣ್ಣ ಫೌಂಡೇಶನ್ ಹಚ್ಕೊಂಡ್ ಬಂದ್ಬಿಟ್ಟು ಮುಖನ ತೋರ್ಸೋದಿಕ್ಕೆ ಇಷ್ಟಪಡದೆ ಹೆಂಗಾಡ್ತಾವಳೆ ನೋಡಿ ನಮ್ಮ ಜೆಸ್ಸಿಕಾ ಗೈಸ್. ಗೈಸ್ ಇವಾಗ ನಾವು ನಾನ್ ವೆಜ್ ಅಲ್ವಾ ಇವತ್ತು, ಅದಕ್ಕೋಸ್ಕರ ಎಲ್ಲನೂ ಹಚ್ಕೋತಾ ಇದ್ದೀವಿ ನೋಡಿ ಗೈಸ್. ಅದರಲ್ಲಿ ಜೆಸ್ಸಿಕಾ ಬೇರೆ, ಇವರೆಲ್ಲ ವೀವರ್ಸ್ ಶಿವಣ್ಣ ನೋಡಿ ಗೈಸ್. ನಾನು ಆ ಮನೆಯಿಂದ ಈ ಮನೆಗೆ ಬಂದರೆ ಇವರಿಬ್ರು ಅವಸ್ಥೆ ನೋಡಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ನಾವು ನವಲೆಗೆ ಹೋಗ್ತೀವಿ ಈ ಅಜ್ಜಿನ ಬಿಟ್ಬಿಟ್ಟು ಬರೋಕ್ಕೆ. ಸೊ ನಾನು ಮತ್ತೆ ಇವಳು ಗೈಸ್, ನಾನು ಹೋಗ್ತಿದ್ದೀನಿ ಗೈಸ್. ಇವಾಗ ನವಲೆಗೆ ಹೋಗ್ತಾ ಇದ್ದೀವಿ. ಅಜ್ಜಿನ ಬಿಡೋದಕ್ಕೆ ನವಲೆಗೆ ಹೋಗ್ತಿದ್ದೀವಿ. ಸೊ ಶಿಷ್ಯ ಡ್ರೈವಿಂಗ್ ಮಾಡ್ತಿದ್ದಾರೆ, ಅಜ್ಜಿ ಮರಿದ್ರು ಕೂತಿದ್ದಾರೆ. ಸೊ ನಾನು ಹಿಂದೆ ನಮ್ಮ ಅಜ್ಜಿನ ಬಿಟ್ಟು ಗೈಸ್ ಇವಾಗ ಮತ್ತೆ ನಾವು ರಿಟರ್ನ್ ಊರಿಗೆ ಹೋಗ್ತಾ ಇದ್ದೀವಿ ಗೈಸ್. ನಾನು ಅಲ್ಲಿ ಹೋಗಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಗೈಸ್. ಅವಳು ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ನೋ ರಿಯಾಕ್ಷನ್. ಅವ್ರ ಮಗಳು ಸುಡ್ಲಿಲ್ವಂತೆ. ಆಸೆ ಬೈತ ನಾವ್ ಎಷ್ಟು ಹೆಲ್ಪ್ ಮಾಡಿದ್ವಿ ನಿಂತ್ಕೊಂಡು ಹಿಂಗೆ ಅಂತಂದ್ರೆ ಸುನಂದಿ ನಮ್ಮ ಮಾಮರು ಅಲ್ಲಿದ್ರು ಅವಾಗ್ಲೇನೆ. ಇವಾಗ ಇಲ್ಲಿಗೆ ಬಂದು ಮಕ್ಳ ಜೊತೆ ಎಲ್ಲ ಆಟ ಆಡ್ತವ್ರೆ. ನಮ್ಮ ಸುಬ್ಬಿ ಅಂತೂ ಅವ್ರ ಅಪ್ಪನ ಹಿಂಸೆ ಮೇಲೆ ಹಿಂಸೆ ಕೊಡ್ತಾವಳೆ. ಆಟ ಸಾಮಾನು ಹಂಗೆ ಮಾಡ್ಕೊಡಪ್ಪ ಹಿಂಗೆ ಮಾಡ್ಕೊಡಪ್ಪ ಅಂತ. ಇವನು ಚಿಕ್ಕ ಮಕ್ಳು ಥರ ಆಡ್ತಾವನೆ. ಅವ್ರಿಗೆ ಆಟ ಸಾಮಾನು ತಗೊಬಂದಿದೆ ಜಾತ್ರೆಯಲ್ಲಿ, ಇವನೇ ಆಟ ಆಡ್ತಾವನೆ ನೋಡಿ. ಇಲ್ಲಿ ಸಣ್ಣ ಉಲ್ಲಾಸ ಏನೋ ಮಾಡವನೆ ಅಂದ್ಬಿಟ್ಟು ನಮ್ಮ ಸುನಂದ ಕ್ಲಾಸ್ ತಗೊಂಡವಳೆ. ಈ ಪಾಪಾರ್ ನೋಡಿ ಹೆಂಗ್ ಕುಣಿತವ್ರೆ. ದೇವ್ರು ಬತ್ತಿ ಇವ್ರಿಗೆ ದೇವ್ರು. ಇದು ನಮ್ಮ ಸುಬ್ಬಿ ಚಿಕ್ಕ ಫೋಟೋ. ಇದರಲ್ಲಿ ಅವಳು ಕಾಜಲ್ ಇಟ್ಕೊಂಡಿದ್ದಾಳೆ. ಅದು ನೋಡ್ಬಿಟ್ಟು ಇವಳು ಚಿಕ್ಕವಳು ಪೆನ್ ಇಸ್ಕೊಡು ಅಪ್ಪ ಅಂತ ಕೇಳ್ತಾವಳೆ ನೋಡಿ ಗೈಸ್. ಪೆನ್ ಬೇಕಂತೆ. ಆಕ್ಚುಲಿ ಅವಳು ಹಿಡ್ದಿರೋದು ಕಾಜಲ್ಲು, ಫೋಟೋದಲ್ಲಿರೋದನ್ನ ಈಸ್ಕೊಡಪ್ಪ ಅಂತ ಹೇಳ್ತಾವಳೆ ನೋಡಿ ಗೈಸ್. ನಮ್ಮ ಅಮ್ಮ ಊಟ ಮಾಡ್ತಾವ್ರೆ. ಆ ಮಗಳಂತೂ ಅವಾಗಿಂದ ಬಿಡ್ತಾ ಇದೆ ಅಪ್ಪ ಅಪ್ಪ ಅಂತ ಹಿಂದೆನೆ ತಿರುಗ್ತಾವಳೆ. ಏ ನೋಡಿ ಇವಳು ಇಲ್ಲಿ ಬ್ಯಾಟಿಂಗ್ ಮಾಡ್ತಾವಳೆ. ಸೊ ಬ್ಯಾಕ್ ಗ್ರೌಂಡ್ ಎಲ್ಲನೂ ಸ್ವಲ್ಪ ಇಗ್ನೋರ್ ಮಾಡ್ಕೊಳ್ಳಿ ಪ್ಲೀಸ್. ಎಲ್ಲ ಮೆಸ್ಸಿ ಆಗಿದೆ. ನಾವಿವಾಗ ಎಲ್ಲ ಬೋರ್ ನೀರಲ್ಲಿ ಆಟ ಆಡಕ್ ಹೋಯ್ತಾ ಇದೀವಿ ಗೈಸ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ.
ಈ ಹೊಸ ಫಿಗರ್ ಅಂತೆ ನಮ್ಮಕ್ಕ ಹೇಳ್ತಾವೆ, ಹಳೆ ಫಿಗರ್ ಅಂತೆ. 4 ಜನ ಹೋಗ್ಬೇಕು, ಅದಕ್ಕೋಸ್ಕರ ಇವಳು ಎಲ್ಲಿ ಕುತ್ಕೊತಾಳೆ ನೋಡಿ ಗೈಸ್. ನೋಡಿ ಗೈಸ್ ಎಲ್ಲಿ ಕೂತಾವಳೆ. ಇಲ್ಲಿ ಇಬ್ರು ಕುತ್ಕೋಬೇಕು, ಅವರೊಬ್ರು ಬರ್ತಿದ್ದಾರೆ, ಅವರೊಬ್ರು, ನಾನೊಬ್ಳು ಕುತ್ಕೋಬೇಕು ಗೈಸ್. ಅದಕ್ಕೋಸ್ಕರ ಮುಂದೆ ಕೊಂಡಿಸಿದ್ದೀವಿ. ಹಾಯ್ ಗೈಸ್, ನಾವು ಇವಾಗ ಊಟ ಎಲ್ಲ ಮುಗಿಸಿ ಇವಾಗ ನಾವೆಲ್ಲರೂ ಒಂದೇ ನಮ್ಮ ಫ್ಯಾಮಿಲಿ ಎಲ್ಲರೂ ಇವಾಗ ಹೊಲದ ಹತ್ರ ಬಂದಿದ್ವಿ. ಬಿಕಾಸ್ ಸ್ವಲ್ಪ ರಿಲ್ಯಾಕ್ಸ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಅಂಕಿತ್ ಅವರು, ನಮ್ಮ ಭಾವ, ನಮ್ಮ ಮಾಮ, ಹಾಗೆ ಇನ್ನೊಬ್ಬರು ನಮ್ಮ ಮಾಮ, ನಮ್ಮ ದಿಯಾ, ನಮ್ಮ ಸುನಂತಕ್ಕ ಆ್ಯಂಡ್ ನಮ್ಮ ಸುಕನ್ಯಕ್ಕ. ಇದೊಂದು ಗಾಡಿ ಮತ್ತು ಅದೊಂದು ಗಾಡೀಲಿ ಸಹ ನಾವು ಬಂದಿರೋದು. ಇವಾಗ ನಾವೇನೇನು ಮಾಡ್ತೀವಿ ಹೊಲ್ದ ಹತ್ರ ನಿಮಗೂ ತೋರಿಸ್ತೀವಿ, ನೋಡ್ತಾ ಇರಿ ಗೈಸ್. ನಮ್ಮ ಮಾಮರು ಜ್ಯೂಸ್ ತಗೊಬಂದವ್ರೆ, ಸ್ಪ್ರೈಟು ಕುಡಿಲಿ ಅಂತ ಅಂದ್ಬಿಟ್ಟು ನೋಡಿ. ಧನ್ಯವಾದಗಳು, ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸೊ ನೋಡಿ ಗೈಸ್, ಅಡಿಕೆ ಗಿಡ ಎಷ್ಟು ಸಖತ್ತಾಗಿದೆ ಅಲ್ವಾ ಗೈಸ್. ಆ ಅಡಿಕೆ ಗಿಡದೊಳಗೆ ಇವರಿಬ್ರು ರೀಲ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಂತವ್ರೆ ನೋಡಿ. ನೋಡಿ ಗೈಸ್ ಇದೆಲ್ಲ ನಮ್ಮ ದೊಡ್ಡಪ್ಪರ್ದೊಲ. ಇವ್ರದ್ದೇ ಸ್ವಂತ ಮೋಟ್ರ್ ಇರೋದ್ರಿಂದ ಜೋಳಕ್ಕೆಲ್ಲ ನೀರು ಬಿಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ಮ ಗುರು ಮತ್ತು ನಮ್ಮ ಸುಕನ್ಯಕ ಏನೇನು ಮಾಡ್ತಿದ್ದಾರೆ ಅವಸ್ಥೆನ, ನೀರನ್ನ ಬಿಟ್ಕೊಂಡು ಹೆಂಗೆ ಆಟ ಆಡ್ತಿದ್ದಾರೆ ಅಂತ. ಇವ್ರು ನಮ್ಮ ಸುಕನ್ಯವರು ಇವಾಗ ನೆಕ್ಸ್ಟ್ ಇಳಿತಾರೆ. ಟೈಮ್ ಬಂದು 5:30 ಆಗೈತೆ. ಹಾಲು ಹಾಕೋದಿಕ್ಕೆ ಹೋಗ್ತಾ ಇದ್ದಾರೆ ನೋಡಿ ಗೈಸ್. ಈ ಹಾಲನ್ನ ಇಬ್ರು ಹಿಡ್ಕೊಂಡು ಹೋಗ್ತಾವ್ರೆ. ಸ್ವಲ್ಪ ತಿರುಗಿ, ಇನ್ನೊಂದು ಸ್ವಲ್ಪ. ಇದು ಒಂದು 7-8 ಲೀಟ್ರ್ ಬರ್ತದೆ ಕ್ಯಾನು. ಅದನ್ನ ಏನು ಇಬ್ರು ಹಿಡ್ಕೊಂಡು ಹೋಯ್ತವ್ರು ನೋಡಿ. ಸೊ ಇದೇ ಗೈಸ್ ಹೆಬ್ಬೆರಳಿನ ಹಾಲಿನ ಡೈರಿ. ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ನೋಡಿ. ಸೊ ಗೈಸ್ ನೋಡಿ, ನಮ್ಮ ಅಕ್ಕ ನಿಂತವಳೆ ಹಾಲು ಹಾಕೋದಕ್ಕೆ. ಹಾಲು ಹಾಕ್ಬಿಟ್ಟು ಬಂದು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅಣ್ಣ Check the mic and make sure it sound right, boys.